ನಮ್ಮ ಎಲ್ಲರಿಗೂ ನಮಸ್ಕಾರ. ನಾನು ಹೇಳೋದಂದರೆ ದಿಢೀರೇನೋ ಇವಳು ಬಂದಳು ವೀಡಿಯೋ ಹಾಕ್ತಾಯಿದ್ದಾಳೆ, ಯಾವ ಊರು ಎತ್ತ ಅಲ್ಲಲ್ಲ. ನಾ ಬಂದು ಎಚ್ ಕೊಲಲ್ಲಿ ಕೆಂಗೇರಿ ಅಂತ. ಫಸ್ಟು ನನಗೆ ಮದುವೆ ಮಾಡಿಕೊಟ್ಟಿರೋದು ತಮಿಳ್ನಾಡು. ನನಗೆ ಫಸ್ಟು ಸ್ವಲ್ಪ ನಡೀತಾ ಇದ್ದೆ, ಮತ್ತು ಕೆಳಗೆ ಬಿದ್ದೆ, ಮತ್ತೆ ಎದ್ದು ನಡೆಯೋಕ್ಕಾಗಲ್ಲ. ನಾನು ಕೂತ್ಕೊಂಡೇ ಕೆಳಗೆ ಕೂತ್ಕೊಂಡೇ ಇದು ಮಾಡೋದು. ಆದರೆ ಇನ್ನೊಂದು ವಿಷಯ ಏನಂದರೆ, ನಾನು ದಿಢೀರಂತ ವೀಡಿಯೋ ಹಾಕೋದಲ್ಲ. ನನಗೂ ತುಂಬ ನೋವು ಕಷ್ಟ. ನನ್ನ ಮನೆ ಜನ ಎಲ್ಲರೂ ನನಗೆ ತುಂಬ ಕೇವಲಾಗಿ ನೋಡಿರೋರೆ. ಇವಾಗ ನನಗೆ ದುಡಿತಾ ಇದ್ದೀನಿ ಇನ್ನಲ್ಲ, ನಾನು 10 ರೂಪಾಯಿ ನಾನು ಒಬ್ಬೊಬ್ರ ಹತ್ರ 10 ರೂಪಾಯಿ ನಾನು ಕೇಳುವಾಗ, ನೀನೇನು ದುಡ್ಡು ಕೇಳೋಕ್ಕೆ ಅಲ್ಲಿ ಇಲ್ಲಿ ಹಿಂಗೆಲ್ಲ ಇದು ಮಾಡ್ತೀಯಾ, ಹಂಗೆಲ್ಲ ನನ್ನ ಕೇವಲಾಗೆಲ್ಲ ಮಾತಾಡಿದ್ದಾರೆ ಜನ. ನಾನು ನನ್ನ ಮಾತಲ್ಲಿ ನಾನು ಬದುಕಬೇಕು, ನಾನು ಬದುಕಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ನನ್ನ ಲೈಫು ಬಂದು ತಮಿಳ್ನಾಡಲ್ಲಿ ಇದ್ಬಿಟ್ಟು, ತಮಿಳ್ನಾಡಲ್ಲಿ ತುಂಬ ನನಗೆ ಹೆಲ್ಪೆಲ್ಲ ಮಾಡಿದರು, ಇಲ್ಲ ಅಂತಲ್ಲ. ನನ್ನ ಮನೇಲಿ ನನ್ನ ಯಜಮಾನ್ರು ಸರಿ ಇಲ್ಲ, ನಮ್ಮ ಗಂಡನ ಮನೆ ಜನನೂ ಸರಿ ಇಲ್ಲ. ಯಾರು ಏನಂದ್ರು ಗೊತ್ತೋ ಫ್ರೆಂಡ್, ನಮ್ಮಿಂದ ಆಗಲ್ಲ ಅಂದರೆ, ಇವಳಿಂದ ಏನೋ ಇವಳು ತಿನ್ಕೊಂಡು ಮೈಸ್ ಹಾಕ್ಕೊಂಡು ಹಿಂಗೆ ಕೂತ್ಕೊಂಡೇ ಇದ್ದಾಳೆ, ಮೈಸ್ ಹಾಕ್ಕೊಂಡು ಕೂತ್ಕೊಂಡಿದ್ದಾಳೆ, ಇವಳಿಗೆ ನಾವು ನೋಡಬೇಕಾ, ನಿನಗೆ ಯಾರು ನೋಡಲ್ಲ ಕಣೆ, ನಾವೇ ನೋಡೋದು ಅಂತ ನಮ್ಮ ಮನೆ ಜನ ತುಂಬ ಜನ ನನಗೆ ಮಾತಾಡಿದ್ದಾರೆ, ಇಲ್ಲ ಅಂತಲ್ಲ. ನನ್ನ ಲೈಫಲ್ಲಿ ಏನಂದರೆ ಒಂದು ವಿಷಯ, ನಾನು ಎಷ್ಟೋ ಜನ ನನಗೆ ತುಂಬ ಮನಸ್ಸಂದರೆ ಇಂಥ ಮಾತೊಂದು ಕೇಳಬಾರ್ದು. ನನ್ನ ಕಷ್ಟ ನನಗೆ ಗೊತ್ತು. ನಾನು ಇದೇ ತಮಿಳ್ನಾಡಲ್ಲಿದ್ದು ನನಗೆ ಇಂಥ ಹೆಲ್ಪ್ ಮಾಡೋ ಥರ ಇದ್ದಿದ್ದರೆ, ನನ್ನ ಫ್ಯಾಮ್ಲಿ ಜನ ತುಂಬ ಸಪೋರ್ಟಿಂಗ್ ಕೊಟ್ಟಿದ್ದಿದ್ರೆ ಬದುಕ್ಬೋದಿತ್ತು. ಆದರೆ ನನ್ನ ಫ್ಯಾಮ್ಲಿ ಜನ ನನಗೆ ಸಪೋರ್ಟಿಂಗ್ ಇಲ್ಲ. ನಮ್ಮ ತಾಯಿ ಯಾವುದೋ ಒಂದು ಮನೆ ಮಾಡಿಕೊಟ್ರು, ನಮ್ಮ ಅಣ್ಣ ಒಂದು ಕೆಲಸ ಕೊಡಿಸಿದ್ರು, ನಮ್ಮ ಯಜಮಾನ್ರು ಇವಾಗ ಕಷ್ಟನ ಅನ್ನ ಹಾಕ್ತೀನಿ ಅಂತ ಇವಾಗ ಮಾಡ್ತಾಯಿದ್ದಾರೆ. ಅವರೆಲ್ಲ ಇರೋವರೆಗೂ ಅಷ್ಟೇ. ನಾಳೆ ನನಗೆ ತುಂಬ ಆಗ್ತಾಯಿಲ್ಲ ಅಂದರೆ ನಾಳೆ ನನ್ನ ಮಕ್ಳಿಗೆ ಯಾರು ನೋಡೋರು? ನಮ್ಮ ಮಕ್ಳಿಗೆ ಯಾರು ನೋಡ್ತಾರೆ? ಯಾರು ನೋಡೋಲ್ಲ. ಯಾಕಂದರೆ ನಾನು ಮದುವೆ ಮಾಡ್ಕೊಂಡ್ಬಾರ್ದಿತ್ತು, ಮದುವೆ ಮಾಡ್ಕೊಂಡೆ, ಮಕ್ಕಳಾಯಿತು. ಡೆಲಿವರಿ ಟೈಮಲ್ಲೆಲ್ಲ ನಾನು ಹೆಂಗೆ ಕಷ್ಟ ಬಿದ್ದಿರ್ಬೋದು. ಎಷ್ಟು ಚಿಕ್ಕ ವಯಸ್ಸಿಂದ ನಾನು ತುಂಬ ನೋವು ತಿಂದಿರೋದು. ನಮಗೆ ಪ್ರೀತಿ ತೋರಿಸೋರು ಯಾರೂ ಇಲ್ಲಮ್ಮ, ನಿಜವಾಗಿ ಪ್ರೀತಿ ತೋರಿಸೋರು ಯಾರೂ ಇಲ್ಲ. ನನಗೆ ನಮ್ಮ ಮನೆ ಜನ ಹೇಳಿದ್ರು, ನೀನು ಸಾಲ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ, ಯಾರು ಕಟ್ತಾರೆ? ಸಾಲ ತುಂಬ ಜನ ಮಾಡ್ಕೊಂಡ್ಬಂದಿದ್ದಾರೆ, ಇಲ್ಲ ಅಂತಲ್ಲ. ನಾನು ಸಾಲ ಪಟ್ಟಿದ್ದಾರಂದರೆ ನಾನು ಸಾಲ ಪಟ್ಟಿರ್ಬೋದು, ನಿಜವಾಗ್ಲೂ ಎಲ್ಲರಿಗೂ ನಾನು ಸಾಲ ಕೊಡ್ತೀನಿ. ನನ್ನ ಕಷ್ಟದಲ್ಲಿ ನನಗೆ ಯಾರು ಕೈ ಎತ್ತಿ ತಗೊಮ್ಮ, ಹಿಂಗೆ ನಿಂತ್ಕೊ, ಹಿಂಗೆ ಲೈಫ್ ಇದು ಮಾಡು ಅಂತ ಯಾರೂ ನನಗೆ ಮಾಡಿಲ್ಲ. ಏನಂದ್ರೆ ಒಂದು ವಿಷಯ ಇಲ್ಲ, ನನ್ನ ತಾಯಿ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಅವರೆಲ್ಲ ಇವಾಗ ಅವಳು ಪಾಪ 2 ಹೆಣ್ಮಕ್ಳು ಇಟ್ಕೊಂಡಿದ್ದಾರೆ, ಮುಂದೆ ಹೋಗಲಿ ಒಂದು ಸಪೋರ್ಟ್ ಮಾಡ್ತಾರೆ. ಇದೇ ನಾವು ಏನೂ ಮಾಡೋಕ್ಕಾಗಲ್ಲ, ನೀವು ಕೆಲಸ ಕೊಡಿಸಿದ್ರು ನಮ್ಮಿಂದ ಆಗಲ್ಲ ಅಂತೇಳಿ ನಾವು ಮಳೆಯಲ್ಲಿ ಕೂತ್ಕೊಂಡ್ರೆ ನಮ್ಮನ್ನು ಕಸಕ್ಕಿಂತ ಕೀಳೊಳಗೆ ನಮ್ಮನ್ನು ನೋಡ್ತಾರೆ, ಯಾರು ನೋಡಲ್ಲ ಅಂತಲ್ಲ. ನಾನು ಫಸ್ಟು ಚೆನ್ನಾಗಿದ್ದೆ, ಇವಾಗ ಹಿಂಗೆ ಇದ್ದೀನಲ್ಲ. ನಾನು ಇವಾಗ್ಲೂ ನಾನು ಕಷ್ಟ ಬೀಳೋದು. ನಾನು 10 ರೂಪಾಯಿ ದುಡಿದ್ರೇ ನನಗೆ 1 ರೂಪಾಯಿ. ನಾನು 1 ರೂಪಾಯಿ ನಾನು ತಿನ್ನಬೇಕಂದ್ರೆ ನಾನು ಕಷ್ಟ ಬಿದ್ದಿದ್ದೆ, ನಾನು 1 ರೂಪಾಯಿ ತಿನ್ನಬೇಕು. ದೇವರೇ ನನಗೆ ಝೊಮ್ಯಾಟೋದವರು ನನಗೊಂದು ಲೈಫ್ ತೋರಿಸಿದ್ದಾರೆ. ನಮ್ಮಂಥವ್ರು ತಮಿಳ್ನಾಡು, ಮುಂಬೈ, ಹೊರಗಡೆ ದೇಶದಲ್ಲೆಲ್ಲ ಝೊಮ್ಯಾಟೊ ಸೂಪರಾಗಿ ಮಾಡ್ತಾಯಿದ್ದಾರೆ. ಯಾಕಂತ ಚೆನ್ನಾಗಿರೋರು ಮಾಡ್ತಾರೆ. ನಮ್ಮಂಥವ್ರು ಮಾಡಿದ್ರೆ ಇನ್ನೂ ನಾವು ಮೇಲಿರ್ತೀವಿ. ನಾ ಏನು ಹೇಳೋದು ಫ್ರೆಂಡ್, ಒಂದೇ ಮಾತು, ನನಗೂ 1000 ನೋವಿರುತ್ತೆ, ನಿಮಗೂ 1000 ನೋವಿರುತ್ತೆ. ಎಲ್ಲ ಹೊರಗಡೆ ಬಿಟ್ಬಿಡ್ರಿ. ಊಟ ಅದೇ ಹೇಳ್ತಾರಲ್ಲ, ನನಗೆ ಹೇಳೋಕ್ಕೆ ಬರ್ತಾಯಿಲ್ಲ, ಊಟ ಮಾಡಿಬಿಟ್ಟು ಉಂಡು ಮಲ್ಗೋವರೆಗೂ ಅಂತಾರಲ್ಲ, ಅದು ಚೆನ್ನಾಗಿರೋರಿಗೆ. ನಮ್ಮಂಥವ್ರಿಗೆ ಹೆಂಗೆ ಗೊತ್ತಾ, ನಮ್ಮಿಂದ ಆಗತ್ತೆ ಅಂತ ನಾವು ನಿರ್ಧಾರ ಮಾಡಿಕೊಂಡು ನಾವು ಮುಂದೆ ಬಂದರೆ ನಾವು ಮುಂದೆ ಬಂದೇ ಬರ್ತೀವಿ. ಎಲ್ಲರೂ 1000 ನೋವಿದೆ ಕೊಡೋ, ನಮ್ಮನ್ನು ನಂಬ್ಕೊಂಡು ಎಷ್ಟೋ ಜನ ನಮಗಿಂತ ಮಲ್ಕೊಂಡು ಅವರಿಂದ ನಾವೆಲ್ಲ ಇಷ್ಟು ಕುತ್ಕೊತಾ ಇದ್ದೀವಿ. ಅವರಿಗೆಲ್ಲ ಕುತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಅವರೆಲ್ಲ ಹೆಂಗೆ ದುಡಿತಾ ಇರ್ಬೋದು ಹೇಳು? ಯೋಚನೆ ಮಾಡಿ. ಎಲ್ಲ ಅಂಥವರಿಗೆಲ್ಲ ನಾವು ಸಪೋರ್ಟ್ ಕೊಡಬೇಕು. ನಮ್ಮಂಥವ್ರು ನನ್ನ ಥರ ಇರೋರೆಲ್ಲ ನನ್ನ ಫ್ಯಾಮ್ಲಿ. ನಾನು ಹೇಳೋದು, ನನ್ನ ಥರ ಇರೋರೆಲ್ಲ ನನ್ನ ಫ್ಯಾಮ್ಲಿ, ನನ್ನ ಕುಟುಂಬ.
ಚೆನ್ನಾಗಿರೋರು ನಮ್ಮ ಕುಟುಂಬ ಅಂತ ನಾ ಹೇಳೋಕ್ಕಾಗಲ್ಲ. ಯಾಕಂದರೆ ನಮಗೆ ಗೊತ್ತು ನಮ್ಮ ನೋವು, ನಮ್ಮ 4 ಜನ ಹೆಂಗೆ ನೋಡ್ತಾರೆ, ನಮ್ಮನ್ನ ಎಷ್ಟು ಚೀಟ್ ಮಾಡ್ತಾರಲ್ಲ ಫಸ್ಟು. ಇವಾಗ ಹಂಗೆ ಮಾಡಲ್ಲ ಯಾರು. ನಮ್ಮಿಂದನೂ ದುಡಿಯೋಕ್ಕಾಗತ್ತೆ. ನಾವು ಎಲ್ಲದಕ್ಕಿಂತ ಮುಂಚೆ ಬರ್ತೀವಿ. ಯಾ ಸಂಬಂಧದ್ರು, ಅಕ್ಕಪಕ್ಕ ಯಾರು ನಂಬೇಡ್ರಿ, ದೇವ್ರು ನಂಬ್ರಿ. ದೇವರು ನಮಗೆ ಎಲ್ಲಾಂದ್ರೂ ಒಂದು ಜಾಗದಲ್ಲಿ ಒಂದು ತುತ್ತು ಅನ್ನ ತಿನ್ನೋಕ್ಕೆ ನಮ್ಮ ಕೈ ಕೊಡ್ತಾರೆ. ನಮ್ಮಿಂದ ಆಗತ್ತೆ, ನಮ್ಮ ಮನಸ್ಸಲ್ಲಿ ನಾವು ಧೈರ್ಯ ಮಾಡ್ಕೊಬೇಕು, ನಮ್ಮಿಂದ ಆಗತ್ತೆ, ನಾವು ಮಾಡ್ತೀವಿ ಅಂತ. ನಾನು ತುಂಬ ಭಯ ಬಿದ್ದೆ. ನನ್ನ ಏನನ್ನ ಹಿಂಗೆ ಕುತ್ಕೊಂಡ್ಬಿಡ್ತೀನ, ಮನೇಲಿ ಒಂದು ಕೆಲಸ ಮಾಡಲ್ಲ. 10 ರೂಪಾಯಿ ಒಬ್ಬರ ಹತ್ರ ಕೇಳಿದ್ರೆ ಎಲ್ಲ ನನಗೆ ಬೈತಾರೆ. 1 ರೂಪಾಯಿ ಕೇಳಿ, ಏನು ಒಂದು 10 ರೂಪಾಯಿ ಹಾಲಿಗೂ ನಮ್ಮ ಹತ್ರ ಕೇಳ್ತಿದ್ಯಾ, ನಿನಗೆ ನಾಚಿಕೆ ಆಗಲ್ವಾ ಅಂತೆಲ್ಲ ನನಗೆ ಕೇಳಿದ್ರು. ಏನು ಮಾಡೋಕ್ಕಾಗಲ್ಲ. ನಾವು ಯಾರಂದ್ರೆ ಫೋನ್ ಮಾಡಿದ್ರೆ, ಅಯ್ಯೋ ಇವಳು ಫೋನ್ ಮಾಡ್ತಾಳೆ, ಕಾಸಿಗೋಸ್ಕರ ಫೋನ್ ಮಾಡ್ತಾಳೆ ಎಲ್ಲ ತಿಳ್ಕೊಂಡಿದ್ರು. ಇವಾಗ ನಾವು ಯಾರಿಗೂ ಹಂಗೆ ಭಯ ಬೀಳಬಾರ್ದು. ಬೇಡ, 10 ರೂಪಾಯಿ ಬಿಡಿ, 1 ರೂಪಾಯಿ ನಾವು ದುಡಿತೀವಲ್ಲ, ನಾವು ದುಡಿದು ನಮ್ಮ ಕಾಸು, ನಮ್ಮ ದುಡ್ಡು ಅಂತೇಳಿ ನಮ್ಮ ಮಕ್ಕಳು ಸಾಕೋಕ್ಕೆ ನಮ್ಮಿಂದ ಆಗತ್ತೆ. ದುಡಿಬೇಕು ಫ್ರೆಂಡ್. ಎಲ್ಲರಿಗೂ ಇರುತ್ತೆ ಫ್ರೆಂಡ್ ಕಷ್ಟ. 2 ಹೆಣ್ಮಕ್ಳು ಎತ್ಬಿಟ್ಟು ಗಂಡ ಸರಿ ಇಲ್ಲ ನನಗೆ ಏನಂದರೆ ಎಣ್ಣೆ ಹೊಡಿಯೋರು ಅಂಥ ಲೈಫಲ್ಲಿ ಹೋಗಿ ನಾನು ತುಂಬ ನೊಂದು ಬೆಂದೋಗಿದ್ದೀನಿ. ಇವಾಗ ನಾನು ಯಾಕೆ ಗೊತ್ತಾ ಈ ವಿಡಿಯೋ ಹಾಕ್ತಿರೋದು, ನನ್ನಂತ ಇರೋರು ನಮ್ಮ ಮುಖವಾಡವನ್ನು ಬಿಚ್ಚಿ ಹಾಕ್ಬಿಟ್ಟು ಹ್ಯಾಪಿಯಾಗಿ ಹೊರಗಡೆ ಬಂದ್ಬಿಟ್ಟು ಲೈಫ್ ದೊಡ್ಡದಾಗಿ ನೋಡ್ಬೋದು ಫ್ರೆಂಡ್. ಬರ್ರಿ, ನಮ್ಮಂಥವ್ರು ಎಲ್ಲರೂ ಬರ್ಬೋದು, ನಾವು ದುಡಿಬೋದು ಫ್ರೆಂಡ್. ಬರೀ ಕಷ್ಟನ 10 ರೂಪಾಯಿ ಇರಲಿ ಬಿಡು, 1 ರೂಪಾಯಿಗಿರಲಿ, ನಾವು ದುಡಿಯೋಣ ಬನ್ನಿ. ನಮ್ಮಿಂಥವ್ರಿಗೆ ಮರ್ಯಾದೆ ಮೇಲೆ ಕೊಡ್ತಾರೆ ದೇವರು. ಎಷ್ಟೋ ಜನ ನಮಗೆ ಚೆನ್ನಾಗಿರೋರು, ನೀವೆಲ್ಲ ಯಾಕೆ ಕೆಲ್ಸಕ್ಕೆ ಬರ್ತೀರಾ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ತಲೆಗೆ ಹಾಕ್ಕೊಂಬೇಡ್ರಿ, ಬದುಕೋಕ್ಕಾಗಲ್ಲ. ಎಲ್ಲ ಏನಂದ್ರೂ ನಮ್ಮ ಓಪನಿಂಗ್ ಮಾತಾಡ್ರಿ. ನಿಜವಾಗ್ಲೂ ಓಪನಿಂಗ್ ಮಾತಾಡಿದ್ರೆ ನಾವು ಮುಂದೆ ಬಂದೇ ಬರ್ತೀವಿ. ಸ್ಮೈಲಲ್ಲೇ ಮಾತಾಡ್ರಿ. ಹೌದು ಮೇಡಮ್, ನಮ್ಮಂಥವ್ರು ನಾವು ದುಡಿತೀವಿ ಅಂದರೆ ನಮಗೆ ಮರ್ಯಾದೆ ಕೊಡ್ತಾರೆ ಮೇಡಮ್, ಮರ್ಯಾದೆ ಕೊಡ್ತಾರೆ. ಬೇಡ, ಏನಂದರೆ ನನ್ನ ಕಷ್ಟ, ನಾನು ದಿಢೀರ್ ಬರ್ತೀನಿ ವೀಡಿಯೋ ಹಾಕ್ತೀನಿ ಅಲ್ಲ, ನನ್ನ ಕಷ್ಟ ಬಂದು ಎಲ್ಲರಿಗೂ ಗೊತ್ತಾಗಬೇಕು. ನಾನು ಸುಮ್ಮನೆ ಆಗ್ತಾಯಿಲ್ಲ, ನಾನು ಕೆಳಗೆ ಕೂತ್ಕೊಂಡೆ ನಾನು ಮಾತಾಡ್ತಿರೋದು. ಯಾಕಂದರೆ ನಿಂತ್ಕೊಳ್ಳೋಕ್ಕೂ ನನಗಾಗಲ್ಲ. ಫಸ್ಟ್ ನಿಂತ್ಕೊಂಡು ಕೆಲಸ ಎಲ್ಲ ಮಾಡ್ತಾಯಿದ್ದೆ, ಇವಾಗ ನಿಂತ್ಕೊಳ್ಳೋಕ್ಕೂ ಆಗಿಲ್ಲ. ತುಂಬ ಕಷ್ಟ ಬಿದ್ದಿದ್ದೀನಿ. ಯಾಕಂದರೆ ನನ್ನ ಲೈಫಲ್ಲ ನನ್ನ ಮಕ್ಕಳೇ, ಬೇರೆ ಯಾರೂ ಇಲ್ಲ. ನನ್ನ ಮಕ್ಕಳು, ನಾನೇ 2 ಹೆಣ್ಮಕ್ಳಿಗೆ ಜೀವ ಕೊಟ್ಟಿದ್ದೀನಲ್ವಾ, ಆ 2 ಮಕ್ಳಿಗೆ ನಾನು ಜೀವ ಕೊಟ್ಟಿರೋದಕ್ಕೆ ನಾನು ಕಾಪಾಡಬೇಕು. ನಿಮ್ಮಂಥವ್ರ ಆಶೀರ್ವಾದ ನನಗೆ ಬೇಕು. ನಾನು ಹಿಂಗೂ ದುಡಿಬೇಕು, ಹಿಂಗೆ ದುಡ್ದು ನನ್ನ ಮಕ್ಳಿಗೆ ನಾನು ಒಳ್ಳೆ ಜಾಗದಲ್ಲಿ ನೋಡಬೇಕು ಅಂತಲೇ ನಾನು ಈ ವಿಡಿಯೋ ಹಾಕ್ತಿರೋದು. ನನಗೆ ತುಂಬ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್. ನಾನು ಇಷ್ಟು ದಿವಸ ಇಲ್ಲಿ ನನಗೆ ವೀಡಿಯೋ ಹಾಕ್ತಾಯಿದ್ದಾರೆ, ಏನು ದಿಢೀರಂತ ಹೊಸದ ID ಓಪನ್ ಆಗಿ ವೀಡಿಯೋ ಅಲ್ಲ. ನಾನು ಇವತ್ತು ಓಪನ್ ಆಗಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾತಾಡ್ತಾ ಇದ್ದೀನಿ, ಬೇರೆ ಯಾವುದೂ ಇಲ್ಲ. ಓಕೆ ಫ್ರೆಂಡ್, ಬಾಯ್. ಥ್ಯಾಂಕ್ ಯು ನನ್ನ ಕತೆ ಕೇಳಿದ್ದಕ್ಕೆ.